ಮಕ್ಕಳು ಕ್ರೀಡೆಯಲ್ಲಿ ಸೋಲು ಗೆಲುವು ಸಮನಾಗಿ ಸ್ವೀಕರಿಸಿ ಎಂದು ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಪಿಎನ್ ಮುತ್ತಯ್ಯ ಕರೆ ನೀಡಿದರು. ಶುಕ್ರವಾರ ಹೋಬಳಿಯ ನಲಗೇತನಹಟ್ಟಿ ಗ್ರಾಮದಲ್ಲಿ ಶ್ರೀ ಚನ್ನಕೇಶವ ಕ್ರಿಕೆಟ್ ಕ್ಲಬ್ ನಲಗೇತನಹಟ್ಟಿ ದಿವಂಗತ ಶ್ರೀಮತಿ ಪಾಲಮ್ಮ, ದಿವಂಗತ ಶ್ರೀ ಪೂರ್ಣ ಮುತ್ತಪ್ಪ, ದಿವಂಗತ ಶ್ರೀಮತಿ ದೊಡ್ಡಬೋರಮ್ಮ, ದಿವಂಗತ ಶ್ರೀ ಪಿಎಂ ನಲಗೇತಯ್ಯ, ದಿವಂಗತ ಶ್ರೀ ಜಿಬಿ ಮುತ್ತಯ್ಯ, ದಿವಂಗತ ಶ್ರೀ ಎಸ್ಜಿಬಿ ಕ್ಯಾಸಮುತ್ತೆ, ದಿವಂಗತ ಶ್ರೀ ಎಂಬಿ ರುದ್ರಮುನಿ, ದಿವಂಗತ ಶ್ರೀ ಮೀಸೆ ಓಬಯ್ಯ ಇವರ ಜ್ಞಾಪಕಾರ್ಥಕವಾಗಿ 7ನೇ ಬಾರಿಗೆ ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು. ದಿವಂಗತ ಶ್ರೀ ಮೀಸೆ ಓಬಯ್ಯ ಇವರು ಮಹಾನಾಮ್, ಇವರು ಪ್ರತಿಭಾವಂತ ಆಟಗಾರ. ಇವರೆಲ್ಲರ ಜ್ಞಾಪಕಾರ್ಥಕವಾಗಿ 7ನೇ ಬಾರಿಗೆ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ನಮ್ಮ ಊರಿನಲ್ಲಿ 7ನೇ ಬಾರಿಗೆ ಜಿಲ್ಲಾ ಮಟ್ಟದ ಟೆನ್ನಿಸ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಬಂದಿರತಕ್ಕಂಥ ನಮ್ಮ ಊರಿನ ಎಲ್ಲ ಪ್ರಮುಖರಿಗೂ ಹಾಗೂ ಹಿರಿಯ ವ್ಯಕ್ತಿಗಳಿಗೂ ಹಾಗೂ ಕ್ರೀಡಾ ಅಭಿಮಾನಿಗಳಿಗೂ ಮತ್ತು ಕ್ರೀಡಾ ವ್ಯಕ್ತಿಗಳು ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ ಮೊದಲನೇದಾಗಿ. ಹಾಗೆಯೇ ಮತ್ತು ಈ ಕ್ರೀಡೆ ಅಂತಕ್ಕಂಥದ್ದು ತುಂಬ ಪವಿತ್ರವಾಗಿರ್ತಕ್ಕಂಥ ಒಂದು ಆಟ. ಅದರಲ್ಲಿ ಈ ಕ್ರಿಕೆಟ್ ಅಂತಕ್ಕಂಥದ್ದು ಒಂದು ಆಟ. ಆ ಆಟದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ಅದರ ಯಶಸ್ಸನ್ನು ಗಳಿಸ್ಕೋಬೇಕಂತ ನಮ್ಮ ಊರಿನ ಎಲ್ಲ ಪ್ರಮುಖರ ಒಂದು ಸಮ್ಮುಖದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ನಾನು ಇವತ್ತು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಮತ್ತು ಅದೇ ರೀತಿಯಾಗಿ ಈ ಕ್ರೀಡೆಯಲ್ಲಿ ಯಾವುದೇ ಒಪ್ಪು ತಪ್ಪುಗಳು ಬಂದರೂ ಕೂಡ ಎಲ್ಲರೂ ಕೂಡ ಅದನ್ನು ಮನ್ನಿಸ್ಕೊಂಡು ಒಂದು ಒಗ್ಗಟ್ಟಿನಿಂದ ಈ ಕ್ರೀಡೆಯನ್ನು ನಡೆಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೀನಿ. ಸರ್, ಇತ್ತೀಚಿನ ದಿನಗಳಲ್ಲಿ ಯುವಕರು ಮೊಬೈಲ್ ಮತ್ತು ತಂತ್ರಜ್ಞಾನದಲ್ಲಿ ಮೊರೆ ಹೋಗಿದ್ದಾರೆ. ಈ ಒಂದು ಕ್ರೀಡೆ ಬಗ್ಗೆ ಏನು ಹೇಳ್ತೀರಾ? ಇವತ್ತಿನ ಒಂದು ದಿನದಲ್ಲಿ ಈ ಮೊಬೈಲ್ ಅಂತಕ್ಕಂಥದ್ದು ಒಂದು ಹುಚ್ಚು ವ್ಯಾಮೋಹ ಆಗಿದೆ. ಅದರಲ್ಲಿ ಈ ಕ್ರೀಡೆ ಅಂತಕ್ಕಂಥದ್ದನ್ನು ಅದರಲ್ಲೂ ಬಳಸ್ಕೊಂಡು ಒಂದು ಯಶಸ್ಸನ್ನು ಕಾಣಲಿ ಅಂತಂದು ನಾನು ಆಶಿಸ್ತೇನೆ. ಕನ್ನಡ ನಾಟ್ಯ ಗಣಪನೇ ಜಯ 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 ಗಣಪ, ಗೌರಿ ತನಯನೇ ಗಿರಿಧರ ಪ್ರಿಯನೇ, ಕರಿಮುಖ ಗಣಪನ ವಕ್ರತುಂಡನೆ, ವೇದ